Good morning, students. Myself, Punita. Students, today we are going to discuss about history, third chapter, Kodagu, Kitturu, Tulunad, and Hyderabad, Karnataka. Listen carefully. Kodagu, Kitturu, Tulunad, and Hyderabad, Karnataka. In this lesson, understanding the history of smaller regions is an important as the study of the kingdoms and empires of Karnataka, mainly for two reasons. Important as the study of the kingdoms and empires of Karnataka, mainly two reasons. The regional history touches the people more closely and it helps us to get a comprehensive view of the Karnataka history. Listen carefully, students. Mainly two reasons. The regional history touches the people more closely. ನಮ್ಮ ಕರ್ನಾಟಕವನ್ನು ಆಳಿದಂಥ ಒಂದು ರಾಜ್ಯ ಸಾಮ್ರಾಜ್ಯಗಳ ಒಂದು ಶ್ರೀಮಂತ ಇತಿಹಾಸದ ತಿಳುವಳಿಕೆ ಎಷ್ಟು ಇಂಪಾರ್ಟೆನ್ಸ್ ಅಲ್ವಾ. ಸೊ ಹಾಗೆಯೇ ಈ ಒಂದು ಕರ್ನಾಟಕದ ಚಿಕ್ಕ ಪುಟ್ಟ ಪ್ರದೇಶಗಳ ಒಂದು ಇತಿಹಾಸದ ಅರಿವು ಅಂತಲೂ ಕೂಡ ನಾವು ಹೇಳ್ಬೋದು. ಅಷ್ಟಲ್ಲದೆ ಪ್ರಾದೇಶಿಕ ಇತಿಹಾಸವು ಕೂಡ ಇಲ್ಲಿ ಸತ್ವಪೂರ್ಣವಾಗಿದೆಯಲ್ಲ, ಅದು ನಮ್ಮ ಕರ್ನಾಟಕದ ಒಂದು ಒಟ್ಟು ಇತಿಹಾಸದ ಒಂದು ಅರ್ಥೈಸುವಿಕೆಗೆ ಏನಾಗಿರುತ್ತೆ ಅಂತಂದರೆ ಪೂರಕ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದಿಸ್ ಲೆಸನ್ ಟೇಕ್ಸ್ ಅಪ್ ರೀಜನಲ್ ಹಿಸ್ಟ್ರಿ ಆಫ್ ಕೊಡಗು, ಕಿತ್ತೂರು, ತುಳುನಾಡ್ ಆ್ಯಂಡ್ ಹೈದರಾಬಾದ್, ಕರ್ನಾಟಕ. ಈ ಒಂದು ದೃಷ್ಟಿಯಿಂದ ನಾವು ಏನು ಮಾಡಬೇಕು ಅಂತಂದರೆ ಕೊಡಗು, ಕಿತ್ತೂರು, ತುಳುನಾಡ್ ಆ್ಯಂಡ್ ಹೈದರಾಬಾದ್, ಕರ್ನಾಟಕ ಇದೆಯಲ್ಲ, ಈ ಒಂದು ಚರಿತ್ರೆಯ ಮುಖಗಳನ್ನು ನಾವಿಲ್ಲಿ ಈ ಒಂದು ಲೆಸನಲ್ಲಿ ನಾವು ನಿರೂಪಿಸ್ತಾ ಇದ್ದೀವಿ ಅಂತ ಕೂಡ ನಾವು ಹೇಳ್ತೀವಿ. ಓಕೆನಾ ಸ್ಟೂಡೆಂಟ್ಸ್? ಕೊಡಗು ಫಸ್ಟ್ ಒನ್, ಅದರಲ್ಲಿ ಕೊಡಗು. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ. ಕೊಡಗು ಡಿಸ್ಟ್ರಿಕ್ಟ್ ಅಂಡ್ ಆನ್ ದಿ ಸ್ಲೋಪ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಲಿಸನ್, ವೆಸ್ಟರ್ನ್ ಘಾಟ್ಸ್ ಅಂತಂದರೆ ಪಶ್ಚಿಮ ಘಟ್ಟ. ಲಿಸನ್, ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್. ಕೊಡಗು ಡಿಸ್ಟ್ರಿಕ್ಟ್ ಲೈನ್ಸ್ ಆನ್ ದಿ ಸ್ಲೋಪ್ಸ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವಂಥ ಒಂದು ಡಿಸ್ಟ್ರಿಕ್ಟ್ ಯಾವುದು ಅಂತಂದರೆ ಕೊಡಗು ಅಂತಲೂ ಕೂಡ ನಾವಿಲ್ಲಿ ಹೇಳ್ತೀವಿ. ಮೋಸ್ಟ್ ಪೀಪಲ್ ಇನ್ ದಿ ಡಿಸ್ಟ್ರಿಕ್ಟ್ ಸ್ಪೀಕ್ ಕೊಡವ ಆ್ಯಂಡ್ ಅರೆ ಭಾಷೆ ಲ್ಯಾಂಗ್ವೇಜಸ್. ಮೋಸ್ಟ್ ಪೀಪಲ್ ಇನ್ ದಿ ಡಿಸ್ಟ್ರಿಕ್ಟ್ ಅಂದರೆ ಹೆಚ್ಚಿನ ಜನರು ಇಲ್ಲಿ ಹಾಡುವಂಥ ಒಂದು ಭಾಷೆಗಳಂತಂದರೆ ಕೊಡವ ಮತ್ತು ಅರೆ ಭಾಷೆ. ವೆರಿ ಇಂಪಾರ್ಟೆಂಟ್, ಇದು 1 ಮಾರ್ಕ್ಸ್ ಕ್ವಶನು. ಓಕೆನಾ? ಮೋಸ್ಟ್ ಪೀಪಲ್ ಇನ್ ದಿ ಡಿಸ್ಟ್ರಿಕ್ಟ್ ಸ್ಪೀಕ್ ಕೊಡವ ಆ್ಯಂಡ್ ಅರೆ ಭಾಷೆ ಲ್ಯಾಂಗ್ವೇಜಸ್. ರಿವರ್ ಕಾವೇರಿ ಈಸ್ ದ ಲೈಫ್ ಲೈನ್ ಆಫ್ ದಿ ಕರ್ನಾಟಕ. ಲಿಸನ್, ರಿವರ್ ಕಾವೇರಿ ಈಸ್ ದ ಲೈಫ್ ಲೈನ್ ಆಫ್ ದಿ ರಿವರ್. ಅಂಡರ್ಲೈನ್, ಲೈಫ್ ಲೈನ್ ಅಂದರೆ ಜೀವನದಿ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದ ಜನರ ಜೀವನದಿ ಯಾವುದಾಗಿತ್ತು? ಕಾವೇರಿ. ರಿವರ್ ಕಾವೇರಿ ಈಸ್ ದ ಲೈಫ್ ಲೈನ್ ಆಫ್ ದಿ ಕರ್ನಾಟಕ. ಇಟ್ ಟೇಕ್ಸ್ ಬರ್ತ್ ಅಟ್ ತಲಕಾವೇರಿ ಇನ್ ಕೊಡಗು. ತಲಕಾವೇರಿ ಇನ್ ಕೊಡಗು ಅಂದರೆ ತಲಕಾವೇರಿ ಅನ್ನುವಂಥದ್ದು ಕೂಡ ಕಾವೇರಿ ನದಿಯ ಒಂದು ಉಗಮ ಸ್ಥಳ ಅಂತ ಹೇಳ್ತಾರೆ, ಉಗಮ ಸ್ಥಾನ ಅಂತ ನಾವು ಹೇಳ್ಬೋದು. ಟೇಕ್ಸ್ ಬರ್ತ್ ಅಟ್ ತಲಕಾವೇರಿ ಇನ್ ಕೊಡಗು. ಇದು ವೆರಿ ಇಂಪಾರ್ಟೆಂಟು, 1 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ. ಯಾವ ಥರ ಕ್ವಶನ್ಸ್ ಕೇಳ್ಬೋದು ಇಲ್ಲಿ ಕ್ವಶನ್ನು ಅಂತಂದರೆ, ನೇಮ್ ದ ಪ್ಲೇಸ್ ಆಫ್ ದಿ ಆರ್ಗಿನ್ ಆಫ್ ದಿ ರಿವರ್ ಕಾವೇರಿ. ನೇಮ್ ದಿ ಪ್ಲೇಸ್ ಆಫ್ ದಿ ಆರ್ಗಿನ್ ಆಫ್ ದಿ ರಿವರ್ ಕಾವೇರಿ ಅಂತ ಕೇಳ್ತಾರೆ. ಅಂದರೆ ಕಾವೇರಿ ನದಿಯ ಒಂದು ಉಗಮ ಸ್ಥಾನವನ್ನು ಏನಂತ ಕರಿತಾ ಇದ್ರು? ತಲಕಾವೇರಿ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಸರಿನಾ? ಓಕೆ ಸ್ಟೂಡೆಂಟ್ಸ್, ಕೊಡಗು ಈಸ್ ರಿಚ್ ಇನ್ ದಿ ಫಾರೆಸ್ಟ್ ವೆಲ್ತ್ ಅಂದರೆ ತುಂಬ ಅರಣ್ಯ ಸಂಪತ್ತಿನಿಂದ ಕೂಡಿರೋ ಅಂಥದ್ದು ಯಾವುದು? ಈ ಒಂದು ಕೊಡಗು ಅಂತಲೂ ಕೂಡ ನಾವು ಹೇಳ್ತೀವಿ. ದ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಈಸ್ ಇನ್ ಕೊಡಗು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತಾರೆ.
ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ ಇದು. ದ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಈಸ್ ಇನ್ ಕೊಡಗು. ಈ ನಾಗರಹೊಳೆ ಅನ್ನುವಂಥ ಒಂದು ರಾಷ್ಟ್ರೀಯ ಉದ್ಯಾನವನನೂ ಕೂಡ ಎಲ್ಲಿದೆ ಅಂತಂದರೆ ಈ ಕೊಡಗು ಡಿಸ್ಟಿಕಲ್ಲಿದೆ ಅಂತ ಕೂಡ ನಾವು ಹೇಳ್ಬೋದು. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಕೊಡಗು ಡಿಸ್ಟ್ರಿಕ್ಟ್ ಲೈನ್ಸ್ ಆನ್ ದಿ ಸ್ಲೋಪ್ಸ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಮೋಸ್ಟ್ ಪೀಪಲ್ ಇನ್ ದಿ ಡಿಸ್ಟ್ರಿಕ್ಟ್ ಸ್ಪೀಕ್ ಕೊಡವ ಆ್ಯಂಡ್ ಅರೆಭಾಷೆ. ಕೊಡವ ಆ್ಯಂಡ್ ಅರೆಭಾಷೆ ಲ್ಯಾಂಗ್ವೇಜಸ್ ವೆರಿ ಇಂಪಾರ್ಟೆಂಟ್. ರಿವರ್ ಕಾವೇರಿ ಈಸ್ ದ ಲೈಫ್ ಲೈನ್ ಆಫ್ ದಿ ಕರ್ನಾಟಕ. ಅದರ ಒಂದು ಕರ್ನಾಟಕದ ಜನರ ಜೀವನದಿ ಕಾವೇರಿ. ಇಟ್ ಟೇಕ್ಸ್ ಬರ್ತ್ ಅಟ್ ದಿ ತಲಕಾವೇರಿ ಇನ್ ಕೊಡಗು. ಕಾವೇರಿ ಇಸ್ ವರ್ಷಿಪ್ಡ್ ಬೈ ದಿ ಲ್ಯಾಕ್ ಆಫ್ ದಿ ಪೀಪಲ್ಸ್. ಅಂದರೆ ಲಕ್ಷಾಂತರ ಜನರು ಏನು ಮಾಡ್ತಾ ಇದ್ರು ಅಂದರೆ ತಲಕಾವೇರಿನ ಇಲ್ಲಿ ಆರಾಧಿಸ್ತಾ ಇದ್ರು. ಕೊಡಗು ಈಸ್ ದಿ ರಿಚ್ ಇನ್ ದ ಫಾರೆಸ್ಟ್ ವೆಲ್ತ್. ತುಂಬ ಅರಣ್ಯ ಸಂಪತ್ತಿನಿಂದ ಕೂಡಿರುವಂಥ ಒಂದು ಪ್ರದೇಶ ಅಂತಂದರೆ ಈ ಒಂದು ಕೊಡಗು ಅಂತ ನಾವು ಹೇಳ್ಬೋದು. ದ ನ್ಯಾಷನಲ್ ಪಾರ್ಕ್ ಈಸ್ ಇನ್ ದಿ ಕೊಡಗು. ದ ನಾಗರಹೊಳೆ. ನಾಗರಹೊಳೆ ಅನ್ನುವಂಥ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆ, ಸಿ ಕೊಡಗು ತಲಕಾವೇರಿ ಬರ್ತ್ ಪ್ಲೇಸ್. ಓಕೆ, ಮೇಜರ್ ಡೈನಾಸ್ಟಿಗೆ ಬಂದರೆ ನಾವಿಲ್ಲಿ ಅದರಲ್ಲಿ ಫಸ್ಟ್ ಒನ್ ದ ಹಾಲೇರಿ ಡೈನಾಸ್ಟಿ. ಲಿಸನ್ ಕೇರ್ಫುಲಿ. ಇದ್ರ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ ಇಂಪಾರ್ಟೆಂಟ್ ಆಗಿ. ಲಿಸನ್ ಕೇರ್ಫುಲಿ. ದ ಆಲೇರಿ ಡೈನಾಸ್ಟಿ. ಆಲೇರಿ ಅರಸು ಮನೆತನ. ಲಿಸನ್. ದ ಆಲೇರಿ ಡೈನಾಸ್ಟಿ ಈಸ್ ದ ಮೋಸ್ಟ್ ಆರ್ ಮೇಜರ್ ಡೈನಾಸ್ಟಿ ದಟ್ ರೂಲ್ಸ್ ಕೊಡಗು. ದ ಆಲೇರಿ ಡೈನಾಸ್ಟಿ ಈಸ್ ದ ಮೇಜರ್ ಡೈನಾಸ್ಟಿ ದಟ್ ರೂಲ್ಸ್ ಕೊಡಗು. ಅಂದರೆ ಕೊಡಗನ್ನು ಆಳಿದಂತಹ ಪ್ರಮುಖ ರಾಜವಂಶ ಯಾವುದು ಅಂತಂದರೆ ಆಲೇರಿ ಡೈನಾಸ್ಟಿ ಅಂತಲೂ ಕೂಡ ನಾವು ಹೇಳ್ತೀವಿ. ಈಗ ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಯಾವ ಥರ ಕ್ವಶನ್ ರೈಸ್ ಮಾಡ್ತಾರೆ ಅಂತಂದರೆ ನೇಮ್ ದ ಇಂಪಾರ್ಟೆಂಟ್ ಡೈನಾಸ್ಟೀಸ್ ದಟ್ ರೂಲ್ಡ್ ಕೊಡಗು ಅಂತ ಕ್ವಶನ್ ರೈಸ್ ಮಾಡ್ತಾರೆ. ನೇಮ್ ದ ಇಂಪಾರ್ಟೆಂಟ್ ಡೈನಾಸ್ಟೀಸ್ ದಟ್ ರೂಲ್ಡ್ ಕೊಡಗು ಅಂದರೆ ಕೊಡಗನ್ನು ಆಳಿದಂತಹ ಪ್ರಮುಖವಾದಂಥ ಒಂದು ಅರಸು ಮನೆತನ ಯಾವುದು ಅಂತಂದರೆ ದ ಆಲೇರಿ ಡೈನಾಸ್ಟಿ. 1 ಮಾರ್ಕ್ಸ್ ಕ್ವಶನು. ಇನ್ ದಿ ಬಿಗಿನಿಂಗ್ ಆಫ್ ದಿ 17th century, in the beginning of the 17th century, ವೀರರಾಜ ಫೌಂಡೆಡ್ ದಿಸ್ ಡೈನಾಸ್ಟಿ. ವೀರರಾಜ ಫೌಂಡೆಡ್ ದಿಸ್ ಡೈನಾಸ್ಟಿ ಅಂದರೆ 17ನೇ ಶತಮಾನದ ಒಂದು ಆರಂಭದಲ್ಲಿ ಇದನ್ನು ವೀರರಾಜ ಅನ್ನೋರು ಕೂಡ ಈ ಒಂದು ಡೈನಾಸ್ಟಿನ ಸ್ಥಾಪಿಸಿದ್ರು ಅಂತ ಕೂಡ ನಾವು ಹೇಳ್ಬೋದು. ಫಸ್ಟ್ ನಿಮಗೆ ಮೇಜರ್ ಡೈನಾಸ್ಟಿ ಯಾವುದು ಇಲ್ಲಿ ಅಂತಂದರೆ ಹಾಲೇರಿ ಡೈನಾಸ್ಟಿ. ಇನ್ ದಿ ಬಿಗಿನಿಂಗ್ ಆಫ್ ದಿ 17th century, 17ನೇ ಶತಮಾನದ ಒಂದು ಬಿಗಿನಿಂಗ್ ಅಂದರೆ ಆರಂಭದಲ್ಲಿ ವೀರರಾಜ ಫೌಂಡೆಡ್ ದಿಸ್ ಡೈನಾಸ್ಟಿ. ವೀರರಾಜ ಅನ್ನುವಂಥವ್ರು ಈ ಒಂದು ಡೈನಾಸ್ಟಿನ ಸ್ಥಾಪಿಸಿದ್ರಲ್ವಾ, ಫೌಂಡರ್ ಆಗಿದ್ರು. ಹಾಗೆ ನಿಮಗೆ ಇಲ್ಲೂ ಕೂಡ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ವಾಸ್ ದ ಫೌಂಡರ್ ಆಫ್ ಆಲೇರಿ ಡೈನಾಸ್ಟಿ ಅಂತ ಕೇಳಿದಾಗ ಆಲೇರಿ ಡೈನಾಸ್ಟಿಯ ಒಂದು ಫೌಂಡರ್ ಸ್ಥಾಪಕ ಯಾರು ಅಂತಂದರೆ ವೀರರಾಜ ಅಂತ ಹೇಳ್ತಾರೆ. ಇದು ಕೂಡ ಅಡಿಷ್ನಲ್ ಕ್ವಶನ್ ಆಗಿ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಲೇಟರ್ ಮುದ್ದುರಾಜ ಬಿಲ್ಟ್ ಮುದ್ದುರಾಜ ಕೇರಿ ಆ್ಯಂಡ್ ಇಟ್ ಮೇಡ್ ಈಸ್ ಕ್ಯಾಪಿಟಲ್. ಮುದ್ದುರಾಜ ಕೇರಿ ಬಿಕೇಮ್ ಮಡಿಕೇರಿ. ಲಿಸನ್. ಹಾಗೆಯೇ ನೆಕ್ಸ್ಟ್ ಲೇಟರ್ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಮುದ್ದುರಾಜ ಬಿಲ್ಟ್ ಮುದ್ದುರಾಜ ಕೇರಿ. ಹಾಗೆಯೇ ಮುದ್ದುರಾಜ ಅನ್ನುವಂಥವ್ರು ಯಾರಿವರು? ವೀರರಾಜನ ನಂತರ ಬಂದಿರುವಂತಹ ದೊರೆ. ಓಕೆನಾ. ಈ ಮುದ್ದುರಾಜ ಅನ್ನುವಂಥವ್ರು ಮುದ್ದುರಾಜ ಕೇರಿ ಅನ್ನುವಂಥ ಒಂದು ಕಟ್ಟಿಸ್ತಾರೆ. ಆ ಒಂದು ಪ್ರದೇಶವನ್ನು ಅವರು ಸ್ಥಾಪಿಸ್ತಾರೆ. ಹಾಗೆಯೇ ಅದನ್ನು ಮೇಡ್ ಇಟ್ ಈಸ್ ಕ್ಯಾಪಿಟಲ್. ಅದನ್ನು ಅವರ ಒಂದು ಕ್ಯಾಪಿಟಲ್, ಆ ಕ್ಯಾಪಿಟಲ್ ಅಂದರೆ ರಾಜಧಾನಿ ಅಲ್ವಾ, ಅವರು ಅದನ್ನು ಏನು ಮಾಡಿಕೊಂಡ್ರು ಅಂದರೆ ಮೇಡ್ ಇಟ್ ಈಸ್ ಕ್ಯಾಪಿಟಲ್. ಅವರು ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಅವರು ಮಾಡಿಕೊಂಡ್ರು. ಮುದ್ದುರಾಜ ಕೇರಿ ಬಿಕೆ ಮಡಿಕೇರಿ. ಮುದ್ದುರಾಜ ಕೇರಿ ಅನ್ನೋದೇನಾಗಿತ್ತು ಇವಾಗ ಮಡಿಕೇರಿ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ಈಗ ಅಟ್ ಪ್ರೆಸೆಂಟ್ ಏನು ಮಡಿಕೇರಿ ಅಂತ ಹೇಳ್ತಾರಲ್ವ, ಕೊಡಗು ಮಡಿಕೇರಿ, ಇದು ಮೊದಲು ಸ್ಟಾರ್ಟಿಂಗಲ್ಲಿ ಮುದ್ದುರಾಜ ಕೇರಿ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಇದನ್ನು ಕಟ್ಟಿದ್ಯಾರು? ಮುದ್ದುರಾಜ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಅವ್ರಿಗಿಂತ ಹಿಂದೆ ಬಂದರೆ ಬಿಗಿನಿಂಗಲ್ಲಿ ಫೌಂಡರ್ ಯಾರಾಗಿದ್ದರು? ವೀರರಾಜ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ 3 ಕ್ವಶನ್ ರೈಸ್ ಆಗ್ತವೆ 1 ಮಾರ್ಕ್ಸ್ ನೀವು. ಓಕೆನಾ. ಓಕೆ, ಆಲೇರಿ ಡೈನಾಸ್ಟಿ ನೋಡಿ. ಇದು ಲಿಸನ್. ಕೊಡಗು ವಾಸ್
ರೂಲ್ಡ್ ಬೈ ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್ ಡ್ಯೂರಿಂಗ್ ದಿ ಸೆಕೆಂಡ್ ಹಾಲ್ಫ್ ಆಫ್ ದಿ 18th century. ಕೊಡಗು ವಾಸ್ ರೂಲ್ಡ್ ಬೈ ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್ ಡ್ಯೂರಿಂಗ್ ದಿ ಸೆಕೆಂಡ್ ಹಾಲ್ಫ್ ಆಫ್ ದಿ 18th century. ಅಂದರೆ ಈ ಕೊಡಗನ್ನು 18th century ಉತ್ತರಾರ್ಧದಲ್ಲಿ, ಅಂದರೆ ಹಾಲ್ಫ್ ಆಫ್ 18th century ಅಂದರೆ ಉತ್ತರಾರ್ಧ ಅಂತ ಹೇಳ್ತಾರೆ, ಅಂದರೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅನ್ನೋರಂಥವ್ರು ಇದನ್ನು ಆಳಿದ್ರು ಅಂತ ಕೂಡ ನಾವು ಹೇಳ್ಬೋದು. ಡ್ಯೂರಿಂಗ್ ದಿಸ್ ಟೈಮ್, ಈ ಟೈಮಲ್ಲಿ ಅಂದರೆ ಈ ಒಂದು ಸಂದರ್ಭದಲ್ಲಿ ವೀರರಾಜ ಆಫ್ ಕೊಡಗು ವಾಸ್ ದಿ ಪ್ರಿಸನರ್ ಆಫ್ ದಿ ಟಿಪ್ಪು ಸುಲ್ತಾನ್. ಪ್ರಿಸನರ್ ಅಂತಂದರೆ ಬಂದಿಯಾಗಿದ್ದ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಡ್ಯೂರಿಂಗ್ ದಿಸ್ ಟೈಮ್, ಈ ಒಂದು ಟೈಮಲ್ಲಿ ವೀರರಾಜ ಆಫ್ ಕೊಡಗು ವಾಸ್ ದಿ ಪ್ರಿಸನರ್ ಆಫ್ ಟಿಪ್ಪು ಸುಲ್ತಾನ್. ಅಂದರೆ ಕೊಡಗಿನ ರಾಜ ಯಾರಾಗಿದ್ದರು ಅಂದರೆ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಆಳ್ತಾ ಇದ್ರಲ್ವಾ 18th centuryನಲ್ಲಿ. ಆ ಒಂದು ಟೈಮಲ್ಲಿ ವೀರರಾಜ ಅನ್ನುವಂಥವ್ರು ರಾಜ ಆಗಿರ್ತಾರೆ. ಸೊ ಇಲ್ಲೇನಾಗಿರುತ್ತೆ ಅಂತಂದರೆ ಕೊಡಗು ವಾಸ್ ದಿ ಪ್ರಿಸನರ್ ಆಫ್ ದಿ ಟಿಪ್ಪು ಸುಲ್ತಾನ್. ಯಾರು? ವೀರರಾಜ ಆಫ್ ಕೊಡಗು. ಈ ಒಂದು ಕೊಡಗಿನ ರಾಜ ಆಗಿರುವಂಥ ವೀರರಾಜ ಟಿಪ್ಪುವಿನ ಬಂದಿ ಆಗ್ತಾನೆ. ಓಕೆನಾ? ಆಫ್ಟರ್ ಎಸ್ಕೇಪಿಂಗ್ ಫ್ರಮ್ ಟಿಪ್ಪು ಸುಲ್ತಾನ್, ಆ ನಂತರ ಟಿಪ್ಪು ಸುಲ್ತಾನ್ನ ಒಂದು ಕೈಯಿಂದ ಯಾರು ವೀರರಾಜ ಅನ್ನೋವಂಥವ್ರು ಎಸ್ಕೇಪ್ ಆಗಿಬಿಟ್ಟು ವೀರರಾಜ ರೀಗೈನ್ಡ್ ಈಸ್ ಕಿಂಗ್ಡಮ್ ವಿತ್ ದಿ ಹೆಲ್ಪ್ ಆಫ್ ದಿ ಬ್ರಿಟಿಷರ್. ರೀಗೈನ್ಡ್ ಅಂತ ಹೇಳ್ತಾರೆ. ಅಂದರೆ ವೀರರಾಜ ರೀಗೈನ್ಡ್ ಈಸ್ ಕಿಂಗ್ಡಮ್ ವಿತ್ ದಿ ಹೆಲ್ಪ್ ಆಫ್ ದಿ ಬ್ರಿಟಿಷರ್ಸ್. ಅಂದರೆ ವೀರರಾಜ ಟಿಪ್ಪು ಸುಲ್ತಾನಿಂದ ತಪ್ಪಿಸ್ಕೊಂಡ್ಬಿಟ್ಟು ಈ ಒಂದು ಬ್ರಿಟಿಷರ ಸಹಾಯದಿಂದ ಮತ್ತೆ ಏನು ಮಾಡ್ಕೊಳ್ತಾನೆ ಅಂತಂದರೆ ಈ ಒಂದು ಕೊಡಗು ಆ ಒಂದು ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಆಫ್ಟರ್ ದಿ ಡೆತ್ ಆಫ್ ದಿ ಟಿಪ್ಪು ಸುಲ್ತಾನ್, ಆಫ್ಟರ್ ದಿ ಡೆತ್ ಆಫ್ ದಿ ಟಿಪ್ಪು ಸುಲ್ತಾನ್ ಅಂದರೆ ಟಿಪ್ಪು ಸುಲ್ತಾನನ ನಂತರ, ಮರಣದ ನಂತರ ದ ಕಿಂಗ್ಸ್ ಆಫ್ ದಿ ಕೊಡಗು ಆ್ಯಂಡ್ ಬ್ರಿಟಿಷರ್ಸ್ ರಿಮೈನ್ಡ್ ಇನ್ ಗುಡ್ ಟರ್ಮ್ಸ್. ಅಂದರೆ ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಮತ್ತು ಕೊಡಗಿನ ಅರಸರು ಏನಾಗಿದ್ರು ಅಂದರೆ ತುಂಬ ಸ್ನೇಹದಿಂದ ಇದ್ದರು ಅಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ಹಾಗಾದರೆ ಕೊಡಗು ಆ್ಯಂಡ್ ಬ್ರಿಟಿಷ್. ನೆಕ್ಸ್ಟ್ ಒನ್ ಟಾಪಿಕ್, ಕೊಡಗು ಆ್ಯಂಡ್ ದಿ ಬ್ರಿಟಿಷ್. ಲಿಸನ್. ಲೇಟರ್ ಆನ್ ದಿ ಬ್ರಿಟಿಷ್ ಕ್ಯಾಪ್ಚರ್ಡ್ ಕೊಡಗು ಆ್ಯಂಡ್ ಡಿಪೋರ್ಟೆಡ್ ಚಿಕ್ಕವೀರ ರಾಜೇಂದ್ರ ಫ್ರಮ್ ಕೊಡಗು ಆ್ಯಂಡ್ ಸ್ಟಾರ್ಟೆಡ್ ದೇರ್ ದಿ ಡೈರೆಕ್ಟ್ ರೂಲ್ಸ್. ಲಿಸನ್. ಲೇಟರ್ ಆನ್ ಅಂದರೆ ಕೆಳಕಾಲ ನಂತರ ದ ಬ್ರಿಟಿಷ್ ಕ್ಯಾಪ್ಚರ್ಡ್ ಕೊಡಗು. ಅಂದರೆ ಈ ಒಂದು ಬ್ರಿಟಿಷರು ಏನು ಮಾಡಿದರು ಅಂತಂದರೆ ಸ್ವಲ್ಪ ದಿನಗಳ ನಂತರ ಕೊಡಗನ್ನು ವಶಪಡಿಸ್ಕೊಂಡ್ರು. ಎಷ್ಟರಲ್ಲಿ? 1834 ಆ್ಯಂಡ್ ಡಿಪೋರ್ಟೆಡ್. ಅಂದರೆ ಡಿಪೋರ್ಟೆಡ್ ಅಂತಂದರೆ ಈ ಒಂದು ಗಡಿಪಾರು ಮಾಡುವಂಥದ್ದು. ಡಿಪೋರ್ಟೆಡ್ ಚಿಕ್ಕವೀರ ರಾಜೇಂದ್ರ ಫ್ರಮ್ ಕೊಡಗು. ಹಾಗೆಯೇ ಅಂದರೆ ಈ ಕೊಡಗಿನ ಒಂದು ಕೊನೆಯ ಅರಸ ಯಾರು ಅಂದರೆ ಚಿಕ್ಕವೀರ ರಾಜೇಂದ್ರ ಅಂತ. ಓಕೆನಾ? ಈ ಚಿಕ್ಕವೀರ ರಾಜೇಂದ್ರ ಅವ್ರನ್ನ ಡಿಪಾರ್ಟ್ ಮಾಡ್ತಾರೆ. ಅಂದರೆ ಅವ್ರನ್ನ ಗಡಿಪಾರು ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸ್ಟಾರ್ಟೆಡ್ ದೇರ್ ಡೈರೆಕ್ಟ್ ರೂಲ್ಸ್. ಬ್ರಿಟಿಷ್ ಏನು ಮಾಡ್ತಾರೆ, ಡೈರೆಕ್ಟಾಗಿ ತಾವೇ ನೇರವಾಗಿ ಏನು ಮಾಡ್ತಾರೆ ಅಂದರೆ ಕೊಡಗನ್ನು ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದೇ ಡಿವೈಡೆಡ್ ಕೊಡಗು ಬೈ ಮೇಕಿಂಗ್ ಅಮರಸುಳ್ಯ ವಿಚ್ ವಾಸ್ ದಿ ಪಾರ್ಟ್ ಆಫ್ ದಿ ಕೊಡಗು ಎ ಪಾರ್ಟ್ ಆಫ್ ಕೆನರಾ ಡಿಸ್ಟ್ರಿಕ್ಟ್. ದೇ ಡಿವೈಡೆಡ್ ಕೊಡಗು ಬೈ ಮೇಕಿಂಗ್ ಅಮರಸುಳ್ಯ. ಲಿಸನ್. ಏನು ಮಾಡ್ತಾರೆ ಅಂತಂದರೆ ತಾವೇ ಡೈರೆಕ್ಟಾಗಿ ಸ್ಟಾರ್ಟೆಡ್ ದೇರ್ ಡೈರೆಕ್ಟ್ ರೂಲ್ಸ್, ಅವರೇ ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೇರವಾಗಿ ಕೊಡಗನ್ನು ಡಿವೈಡ್ ಮಾಡ್ತಾರೆ. ಹಾಗೆಯೇ ಕೊಡಗಿನ ಒಂದು ಭಾಗ, ಒಂದು ಪಾರ್ಟ್ ಯಾವುದಾಗಿತ್ತು ಅಂದರೆ ಅಮರಸುಳ್ಯ ಅಂತ ಹೇಳ್ತಾರೆ. ವಿಚ್ ವಾಸ್ ದಿ ಪಾರ್ಟ್ ಆಫ್ ದಿ ಕೊಡಗು ದ ಪಾರ್ಟ್ ಆಫ್ ದಿ ಕೆನರಾ ಡಿಸ್ಟ್ರಿಕ್ಟ್. ಆ ಒಂದು ಅಮರಸುಳ್ಯವನ್ನು ಯಾವ ಡಿಸ್ಟ್ರಿಕ್ಟಿಗೆ ಸೇರಿಸ್ತಾರೆ ಅಂತಂದರೆ ಕೆನರಾ ಅನ್ನುವಂಥ ಒಂದು ಡಿಸ್ಟ್ರಿಕ್ಕಿಗೆ ಇಲ್ಲಿ ಸೇರಿಸ್ತಾರೆ ಅಂತ ಕೂಡ ನಾವು ಹೇಳ್ತೀವಿ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಅಮರಸುಳ್ಯ. ದ ರಿವೋಲ್ಟ್ ಆಫ್ ಅಮರಸುಳ್ಯ ಅಂದರೆ ಅಮರಸುಳ್ಯ ಹೋರಾಟ ಅಂತ ಹೇಳ್ತಾರೆ. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಸಿನ್ಸ್ ದ ಪ್ರೆಸೆಂಟ್ ಆಫ್ ಅಮರಸುಳ್ಯ found it hard to bear the heavy burden of the land tax, they rose in the armed revolt against the British. Listen. Since the president of Amarasuಳ್ಯ found it hard to bear the heavy burden of the land tax ಅಂತ ಹೇಳ್ತಾರೆ. ಅಂದರೆ ಈ ಒಂದು ಕೆನರಾ ಜಿಲ್ಲೆನಲ್ಲಿರುವಂತಹ ರೈತರ ಮೇಲೆ ಟ್ಯಾಕ್ಸ್ ಏನಾಗಿತ್ತು ಅಂದರೆ ತುಂಬ ಜಾಸ್ತಿ ಆಗ್ತಾ ಇತ್ತು ಡೈಲಿಯ. ಓಕೆನಾ? ಹೆವಿ ಬರ್ಡನ್ ಆಫ್ ದಿ ಲ್ಯಾಂಡ್ ಟ್ಯಾಕ್ಸ್ ಅಂದರೆ ತುಂಬ ರೈತರ ಮೇಲೆ ಕಂದಾಯ ಇದು ಮಾಡಿಬಿಟ್ಟು ರೈತರನ್ನ ತುಂಬ ಬರ್ಡನ್ ಆಗಿ ಮಾಡ್ತಾಯಿದ್ರು. ಸೊ ಅಲ್ಲಿರೋವಂಥವ್ರು ಏನು ಮಾಡಿದರು ಅಂತಂದರೆ ದೇ ರೋಸ್ ಇನ್ ಹ್ಯಾಸ್ ಎ
ರಿವೋಲ್ಟ್ ಎಗನೆಸ್ಟ್ ದಿ ಬ್ರಿಟಿಷ್. ಅಲ್ಲಿರೋಂಥ ರೈತರೆಲ್ಲರೂ ಕೂಡ ಏನು ಮಾಡಿದ್ರು ಅಂದರೆ ಈ ಒಂದು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟವನ್ನು ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರ ಇಂಟೆನ್ಷನ್ ಒಂದಿತ್ತು, ಏನಿತ್ತು ಅಂತಂದರೆ ದೇ ರಿಸಾಲ್ವ್ಡ್ ಟು ಡ್ರೈವ್ ಔಟ್ ದಿ ಬ್ರಿಟಿಷ್ ಫ್ರಮ್ ಕೊಡಗು. ದೇ ರಿಸಾಲ್ವ್ಡ್ ಟು ಡ್ರೈವ್ ಔಟ್ ದಿ ಬ್ರಿಟಿಷ್ ಫ್ರಮ್ ಕೊಡಗು. ಅಂದರೆ ಅವರ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದರೆ ಬ್ರಿಟಿಷರನ್ನ ಕೊಡಗಿನಿಂದ ನಾವು ಓಡಿಸ್ಬೇಕು ಅಂತ ಅವರು ಒಂದು ಸಂಕಲ್ಪ ಮಾಡ್ಕೊತಾರೆ. ಓಕೆನಾ. ಸೊ ದ ರಿವೋಲ್ಟ್ ವಿಚ್ ಬ್ರೋಕ್ ಔಟ್ ಇನ್ 1837 ಈಸ್ ನೌನ್ ಹ್ಯಾಸ್ ದ ಅಮರಸುಳ್ಯ ರಿವೋಲ್ಟ್. ಏನು ಈ ಒಂದು ಹೋರಾಟವನ್ನು ಅವರೊಂದು ಸಂಕಲ್ಪ ಮಾಡ್ಕೊತಾರಲ್ವ, ನಾವು ಬ್ರಿಟಿಷರನ್ನ ಕೊಡಗಿನಿಂದ ಓಡಿಸ್ಬೇಕು ಅಂತ. ಈ ಒಂದು ಹೋರಾಟವನ್ನು 1837 1837 ಅಮರಸುಳ್ಯ ಹೋರಾಟ ಅಂತಲೂ ಕೂಡ ಇದನ್ನು ಕರೀತಾರೆ. ಏನಂತ ಕರೀತಾರೆ? ಅಮರಸುಳ್ಯ ರಿವೋಲ್ಟ್ ಅಂತಲೂ ಕೂಡ ಹೇಳ್ತಾರೆ. ನೌನ್ ಹ್ಯಾಸ್ ದಿ ಅಮರಸುಳ್ಯ ರಿವೋಲ್ಟ್. ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಯಾವ ಥರ ಕ್ವಶನ್ ರೈಸ್ ಮಾಡ್ತಾರೆ ಅಂತಂದರೆ ವೈ ಡಿಡ್ ದ ಅಮರಸುಳ್ಯ ರಿಬೆಲಿಯನ್ ಬ್ರೇಕ್ಔಟ್ ಅಂತ ಕೇಳ್ತಾರೆ. ಅಂದರೆ ಅಮರಸುಳ್ಯ ಹೋರಾಟ ಏನಕ್ಕೆ ನಡೀತು ಅಂತಲೂ ಕೂಡ ಇದು ಕ್ವಶನ್ ರೈಸ್ ಮಾಡ್ತಾರೆ ಈ ಥರ. ಓಕೆನಾ. ನೆಕ್ಸ್ಟ್, the rebels held ಸುಳ್ಯ, ಪುತ್ತೂರು, ಕಾಸರಗೋಡು ಆ್ಯಂಡ್ ಮಂಗಳೂರು ಫಾರ್ ದಿ 13 days. ಹಾಗೆಯೇ 13 ದಿನಗಳ ಕಾಲ ಕಾಸರಗೋಡು ಇರ್ಬೋದು, ಸುಳ್ಯ, ಪುತ್ತೂರು ಮತ್ತು ಮಂಗಳೂರನ್ನು ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಬಟ್ ಅವೆವರ್ ದಿ ಬ್ರಿಟಿಷ್ ಸಕ್ಸಿಡೆಡ್ ಇನ್ ಸರ್ಪ್ರೈಸಿಂಗ್ ದಿ ರಿವೋಲ್ಟ್. ಬಟ್ ಆದರೆ ಬ್ರಿಟಿಷ್ ಏನು ಮಾಡ್ತಾರೆ ಅಂದರೆ ಈ ಒಂದು ಹೋರಾಟಗಾರರನ್ನು ಬಗ್ಗು ಬಡಿದ್ಬಿಟ್ಟು ಅದರಲ್ಲೂ ಕೂಡ ದ ಮೇನ್ ಲೀಡರ್ಸ್ ಆಫ್ ದಿ ರಿವೋಲ್ಟ್ ವರ್ the main leaders of the ಅಮರಸುಳ್ಯ ರಿವೋಲ್ಟ್ were, first one is ಪುಟ್ಟಬಸಪ್ಪ, next one ಕಲ್ಯಾಣ ಸ್ವಾಮಿ, next last one is ಗುಡ್ಡೆಮನೆ ಅಪ್ಪಯ್ಯ ಗೌಡ. ಲಿಸನ್, ಈ ರಿವೋಲ್ಟ್ ಆಫ್ ದಿ ಅಮರಸುಳ್ಯ ಏನು ಅಮರಸುಳ್ಯ ಹೋರಾಟದಲ್ಲಿ ಮೇನ್ ಲೀಡರ್ಸ್ ಇದ್ದರು. ಯಾರವರು? ಪುಟ್ಟಬಸಪ್ಪ, ಕಲ್ಯಾಣ ಸ್ವಾಮಿ, ನೆಕ್ಸ್ಟ್ ಒನ್ ಗುಡ್ಡೆಮನೆ ಅಪ್ಪಯ್ಯ ಗೌಡ. ಓಕೆನಾ. ಇವರು ಮೇನ್ ಲೀಡರ್ಸ್ ಆಫ್ ದಿ ರಿವೋಲ್ಟ್ ಆಫ್ ಅಮರಸುಳ್ಯ. ಓಕೆ, ನೆಕ್ಸ್ಟ್ ಒನ್ ಟಾಪಿಕ್, ಫ್ರೀಡಮ್ ಸ್ಟ್ರಗಲ್ ಇನ್ ಕೊಡಗು. ಫ್ರೀಡಮ್ ಸ್ಟ್ರಗಲ್ ಇನ್ ಕೊಡಗು ಅಂದರೆ ಕೊಡಗಿನಲ್ಲಿ ಯಾವ ರೀತಿ ಫ್ರೀಡಮ್ ಸ್ಟ್ರಗಲ್ ಆಯಿತು. ಲಿಸನ್, ದ ನ್ಯಾಷನಲಿಸ್ಟ್ ಆಫ್ ಕೊಡಗು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್. ಲಿಸನ್, ದ ನ್ಯಾಷನಲಿಸ್ಟ್ ಆಫ್ ದಿ ಕೊಡಗು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳ್ತಾರೆ. ಅಂದರೆ ಈ ಸ್ವತಂತ್ರ ಹೋರಾಟದಲ್ಲಿ ಕೊಡಗಿನ ಸ್ವತಂತ್ರ ಪ್ರೇಮಿಗಳೇನಾಗಿದ್ರು ಅಂದರೆ ತುಂಬ ಸಕ್ರಿಯವಾಗಿ ಭಾಗವಹಿಸಿದ್ರು. ಅಷ್ಟಲ್ಲದೆ ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವತಂತ್ರದ ನಂತರ ವೈಲ್ ಫಾರ್ ದಿ ಕೊಡಗು ರಿಮೈನ್ಡ್ ಆ್ಯಸ್ ಎ ಸಪ್ರೇಟ್ ಸ್ಟೇಟ್ ಇನ್ 1856 ಕೊಡಗು ವಾಸ್ ಮರ್ಜ್ಡ್ ವಿತ್ ಕರ್ನಾಟಕ. ಸ್ವತಂತ್ರದ ನಂತರ ಕೊಡಗೇನಾಯಿತು ಅಂದರೆ ಕೆಳಕಾಲ ಪ್ರತ್ಯೇಕ ರಾಜ್ಯ ಆಗಿ ಕೂಡ ಉಳಿತು. ಹಾಗೆಯೇ 1956 ಕೊಡಗು ಏನಾಯಿತು ಅಂದರೆ ಮರ್ಜ್ ಆಯಿತು. ಯಾವುದ್ರ ಜೊತೆಗೆ? ಕರ್ನಾಟಕದ ಜೊತೆಗೆ. ಇನ್ ದಿ 1956 ಕೊಡಗು ವಾಸ್ ಮರ್ಜ್ಡ್ ವಿತ್ ಕರ್ನಾಟಕ. ಓಕೆ, ನೆಕ್ಸ್ಟ್ ಒನ್ ಟಾಪಿಕ್, ಟು ಔಟ್ಸ್ಟ್ಯಾಂಡಿಂಗ್ ಸನ್ಸ್ ಆಫ್ ದಿ ಕೊಡಗು. ಟು ಔಟ್ಸ್ಟ್ಯಾಂಡಿಂಗ್ ಸನ್ಸ್ ಅಂದರೆ ಈ ಒಂದು ಕಣ್ಮಣಿಗಳು ಅಂತ ಹೇಳ್ತಾರೆ. ಕೊಡಗಿನ ಇಬ್ಬರು ಕಣ್ಮಣಿಗಳು. ಟು ಔಟ್ಸ್ಟ್ಯಾಂಡಿಂಗ್ ಸನ್ಸ್ ಆಫ್ ದಿ ಕೊಡಗು. ಲಿಸನ್, ಕೊಡಗು ಈಸ್ ನೌನ್ ಔಟ್ಸೈಡ್ ದಿ ಇಂಡಿಯಾ ಮೇನ್ಲಿ ಆನ್ ಅಕೌಂಟ್ ಆಫ್ ಇಟ್ಸ್ ದ ಇಲ್ಯುಸ್ಟ್ರಿಯಸ್ ಸನ್ ಜನರಲ್ ಕೊಡಂದರ್ ಮಾದಪ್ಪ ಕಾರ್ಯಪ್ಪ. ಲಿಸನ್, ಕೊಡಗು ಈಸ್ ನೌನ್ ಔಟ್ಸೈಡ್ ಇಂಡಿಯಾ ಮೇನ್ಲಿ ಆನ್ ಅಕೌಂಟ್ ಆಫ್ ಇಟ್ಸ್ ದ ಇಲ್ಯುಸ್ಟ್ರಿಯಸ್ ಸನ್ ಜನರಲ್ ಕೊಡಂದರ್ ಮಾದಪ್ಪ ಕಾರ್ಯಪ್ಪ. ಅಂದರೆ ಕೊಡಗಿನ ಹೆಸರನ್ನು ಜಗತ್ತಿಗೆ ಪರಿಚಯ ಮಾಡಿಸಿದವರು ಅಂತಂದರೆ ಜನರಲ್ ಕೊಡಂದರ್ ಮಾದಪ್ಪ ಕಾರ್ಯಪ್ಪ ಅಂತ ಹೇಳ್ತಾರೆ. ಅವ್ರನ್ನ ನಾವಿಲ್ಲಿ ಏನಂತ ಕರೀತಾರೆ ಶಾರ್ಟಾಗಿ ಅಂತಂದರೆ KM ಕಾರ್ಯಪ್ಪ ಅಂತ ಹೇಳ್ತಾರೆ. ಫೀಲ್ಡ್ ಮಾರ್ಷಲ್ ಇವರು. ಓಕೆನಾ. ಇವ್ರನ್ನ KM ಕಾರ್ಯಪ್ಪ ಅಂತ ಹೇಳ್ತಾರೆ. ಡ್ಯೂರಿಂಗ್ ದಿ ಬ್ರಿಟಿಷ್ ರೂಲ್ ಕಾರ್ಯಪ್ಪ ವಾಸ್ ದಿ ಫಸ್ಟ್ ಇಂಡಿಯನ್ ಜನರಲ್ ಆಫ್ ದಿ ಇಂಡಿಯನ್ ಆರ್ಮಿ. ಫಸ್ಟ್, ವೆರಿ ಇಂಪಾರ್ಟೆಂಟ್ ಇದು, 1 ಮಾರ್ಕ್ಸ್ ಕ್ವಶನ್, ಅಡಿಷ್ನಲ್ ಕ್ವಶನ್ ಇದು. ಯಾವುದು? ಕಾರ್ಯಪ್ಪ ವಾಸ್ ದ ಫಸ್ಟ್ ಇಂಡಿಯನ್ ಜನರಲ್ ಆಫ್ ದಿ ಇಂಡಿಯನ್ ಆರ್ಮಿ. ಫಸ್ಟ್ ಜನರಲ್ ಆಫ್ ದಿ ಇಂಡಿಯನ್ ಆರ್ಮಿ ಅಂದರೆ ಪ್ರಥಮ ಭಾರತೀಯ ಜನರಲ್ ಆಗಿದ್ದರು ಅಂತ ಹೇಳ್ತಾರೆ. ಯಾವ ಕಾಲದಲ್ಲಿ? ಡ್ಯೂರಿಂಗ್ ದಿ ಬ್ರಿಟಿಷ್ ರೂಲ್ ಅಂದರೆ ಬ್ರಿಟಿಷರ ಒಂದು ಕಾಲದಲ್ಲಿ ಇವರೇನಾಗಿದ್ದರು ಅಂದರೆ ಭಾರತೀಯ ಜನರಲ್ ಆಗಿದ್ದರು ಅಂತ ಕೂಡ ನಾವು ಹೇಳ್ತೀವಿ.
ಈ ವಾಸ್ ಆಲ್ಸೋ ದ ಚೀಫ್ ಆಫ್ ದಿ ಇಂಡಿಯನ್ ಆರ್ಮಿ. ಈ ವಾಸ್ ಆಲ್ಸೋ ಚೀಫ್ ಆಫ್ ದಿ ಇಂಡಿಯನ್ ಆರ್ಮಿ. ಅಷ್ಟಲ್ಲದೆ ಈ ಒಂದು ಸ್ವತಂತ್ರ ಭಾರತದ ಒಂದು ಆರ್ಮಿ ಇರ್ಬೋದು, ನೌಕೆ. ನೆಕ್ಸ್ಟ್ ಒನ್ ಏರ್ಫೋರ್ಸ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾ, ಅಂದರೆ ಸ್ವತಂತ್ರ ಭಾರತದ ಒಂದು ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗಳಿಗೂ ಕೂಡ ಅವರು ಫಸ್ಟ್ ಚೀಫ್ ಆಗಿದ್ದರು. ಈ ವಾಸ್ ಆಲ್ಸೋ ದ ಚೀಫ್ ಆಫ್ ದಿ ಇಂಡಿಯನ್ ಆರ್ಮಿ. ಈ ವಾಸ್ ಆಲ್ಸೋ ಚೀಫ್ ಆಫ್ ದಿ ಇಂಡಿಯನ್ ಆರ್ಮಿ, ನೌಗೆ ಆ್ಯಂಡ್ ಏರ್ ಫೋರ್ಸಸ್ ಅಂತ ಹೇಳ್ತಾರೆ. ಓಕೆನಾ? ಅಷ್ಟಲ್ದೇ ನಾನ್ ಫಾರ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಕರೇಜ್ ಆ್ಯಂಡ್ ಬ್ರೇವರಿ. ಈ ವಾಸ್ ದಿ ರೆಸಿಪೆಂಟ್ ಆಫ್ ದಿ ಹೈಯೆಸ್ಟ್ ರ್ಯಾಂಕ್ ಫೀಲ್ಡ್ ಮಾರ್ಷಲ್. ಅಷ್ಟಲ್ದೇ ಫೀಲ್ಡ್ ಮಾರ್ಷಲ್ ಎಂಬಂಥ ಒಂದು ಅತ್ಯುನ್ನತ ಪದವಿಯನ್ನು ಕೂಡ ಇವರು ಪಡ್ಕೊಂಡ್ರು ಅಂತ ಕೂಡ ನಾವು ಹೇಳ್ಬೋದು. ಇವರೇ ನೋಡಿ ಫಸ್ಟ್ ಇಂಡಿಯನ್ ಆರ್ಮಿ ಚೀಫ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅಂತ ಹೇಳ್ತಾರೆ. ಓಕೆನಾ? ಅವ್ರು ಜಾಯ್ನ್ ಆಗಿದ್ದು ಅವರ ಒಂದು ಪೀರಿಯಡ್ ಟೈಮ್ ನೋಡು 28 ಜನವರಿ 1899 May 15, 1993. ಫಸ್ಟ್ ಇಂಡಿಯನ್ ಆರ್ಮಿ ಚೀಫ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ಕೊಡಂದರ್ ಮಾದಪ್ಪ ಕಾರ್ಯಪ್ಪ. ಲಿಸನ್. Another great patriot of the Kodagu was the General ಕೊಡಂದರ್ ಸುಬ್ಬಯ್ಯ ತಿಮ್ಮಯ್ಯ. ಅನದರ್ ಅಂದರೆ ಮತ್ತೊಬ್ಬ ದೇಶಭಕ್ತರು ಯಾರಾಗಿದ್ದರು ಅಂತ ವಾಸ್ ದಿ ಜನರಲ್ ಕೊಡಂದರ್ ಸುಬ್ಬಯ್ಯ ತಿಮ್ಮಯ್ಯ. ಅಂದರೆ ಈ ಒಂದು ಕೊಡಂದರ್ ಸುಬ್ಬಯ್ಯ ತಿಮ್ಮಯ್ಯ ಅವರನ್ನು ಕೂಡ ನಾವು ಶಾರ್ಟಾಗಿ ಏನಂತ ಕರೀತಾರೆ ಅಂದರೆ KS ತಿಮ್ಮಯ್ಯ ಅಂತ ಕರೀತಾರೆ. ಓಕೆನಾ? ಹಿ ಬ್ರೌಟ್ ವಿಕ್ಟ್ರಿ ಟು ದಿ ನೇಷನ್ ಇನ್ ದಿ ವಾರ್ ಬಿಟ್ವೀನ್ ದಿ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅಂದರೆ ಅವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ಗೆಲ್ಲೋದಕ್ಕೆ ಇವರು ಕಾರಣ ಆಯಿದ್ರು. ದ ಬ್ರೌಟ್ ವಿಕ್ಟ್ರಿ ಟು ದಿ ನೇಷನ್ ಇನ್ ದಿ ವಾರ್ ಬಿಟ್ವೀನ್ ದಿ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಇಂಡಿಯಾ ಗೆಲ್ಲೋದಕ್ಕೆ ಯಾರು ಹೆಲ್ಪ್ ಮಾಡಿದರು? ಈ ಒಂದು KS ತಿಮ್ಮಯ್ಯ. These are the two outstanding sons of the ಕೊಡಗು. These are the two outstanding sons of the ಕೊಡಗು. ಅಂದರೆ ಈ ಇಬ್ಬರು ವೀರರೇನಾಗಿದ್ದರು ಅಂದರೆ ಕೊಡಗಿನ ಕಣ್ಮಣಿಗಳು ಅಂತಲೂ ಕೂಡ ಹೆಸರುವಾಸಿಯಾಗಿದ್ದರು. ಫಸ್ಟ್ ಒನ್ ಈಸ್ KM ಕಾರ್ಯಪ್ಪ, ಸೆಕೆಂಡ್ ಒನ್ ಈಸ್ KS ತಿಮ್ಮಯ್ಯ. ಓಕೆನಾ? ಸೊ ಕೊಡಗು ಈಸ್ ಜನರಲಿ ಐಡೆಂಟಿಫೈಡ್ ವಿತ್ ಈಸ್ ಮಿಲಿಟರಿ ಪ್ರವೇಸ್. ಇಟ್ ಈಸ್ ಆಲ್ಸೋ ವೆಲ್ ನೌನ್ ಫಾರ್ ಸ್ಪೋರ್ಟ್ಸ್, ಅಡ್ವೆಂಚರ್, ಫ್ಲೋಕ್ಲೋರ್ ಆ್ಯಂಡ್ ಸಿನಿಕ್ ಬ್ಯೂಟಿ. ಅಷ್ಟಲ್ಲದೆ ಕೊಡಗು ಅನ್ನುವಂಥದ್ದು ಈ ಒಂದು ಪ್ರದೇಶ ಸ್ಪೋರ್ಟ್ಸಲ್ಲಿರ್ಬೋದು, ಅಡ್ವೆಂಚರಸ್ಸಲ್ಲಿರ್ಬೋದು, ಫ್ಲೋಕ್ಲೋರ್ಸ್ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಏನಾಗಿದೆ ಅಂದರೆ ತುಂಬ ಹೆಸರುವಾಸಿಯಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಇಫ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಪ್ಲೀಸ್ ಆಸ್ಕ್ ದಿ ಕ್ವಶನ್. Okay, now take the homework. First one is name the place of the origin of the river Kaveri. Name the place of origin of the river Kaveri. ಕಾವೇರಿ ನದಿಯ ಉಗಮ ಸ್ಥಾನವನ್ನು ಏನಂತ ಕರೀತಾ ಇದ್ರು? ಸೆಕೆಂಡ್ ಒನ್ ಕ್ವಶನ್, ನೇಮ್ ದ ಇಂಪಾರ್ಟೆಂಟ್ ಡೈನಾಸ್ಟೀಸ್ ದಟ್ ರೂಲ್ಡ್ ಕೊಡಗು. ನೇಮ್ ದ ಇಂಪಾರ್ಟೆಂಟ್ ಡೈನಾಸ್ಟೀಸ್ ದಟ್ ರೂಲ್ಡ್ ಕೊಡಗು. ಅಂದರೆ ಕೊಡಗನ್ನು ಆಳಿದಂಥ ಒಂದು ಪ್ರಮುಖವಾದ ಅರಸು ಮನೆತನ ಯಾವುದು? ಓಕೆ, ಥರ್ಡ್ ಒನ್ ಕ್ವಶನ್, ವೈ ಡಿಡ್ ದ ಅಮರ ಸುಳ್ಯ ರೆಬಿಲಿಯನ್ ಬ್ರೇಕ್ಔಟ್. ಅಂದರೆ ಅಮರ ಸುಳ್ಯ ಹೋರಾಟ ಏಕೆ ನಡೀತು? ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.